ನಿಮ್ಮ ಹೆಸರೇನು ಹೇಳ್ರಿ? ದೇವೇಂದ್ರ ಸರ್. ಎಷ್ಟು ಏಜ್ ನಿಮಗೆ? 59 ಇಯರ್ಸ್ ಸರ್. ಓಕೆ. ಸೊ ನಿಮಗೆ ರುಮೆಟೆಡ್ ಆರ್ಟ್ ಡಿಸೀಸು ಯಾವಾಗ ಗೊತ್ತಾಯಿತು? ಎಷ್ಟನೇ ವಯಸ್ಸಿನಲ್ಲಿ ಗೊತ್ತಾಯಿತು? ನನಗೆ 5 ವರ್ಷ ಇದ್ದಾಗ ಗೊತ್ತಾಯಿತು. 5 ವರ್ಷದಲ್ಲಿ. ಸೊ ಇಂಜೆಕ್ಷನ್ಸ್ ಏನೇನು ತಗೊಳ್ತಾ ಇದ್ರಿ? ಪೆನಾಡೋಲ್ 12 lakhs. ಸೇಮ್ ನಾನು ಪೆನಾಡೋಲ್ 6 ಲಕ್ಷ ಶುರು ಮಾಡಿದ್ದು 24 ಲಕ್ಷಕ್ಕೆ ಹೋಗಿತ್ತು. ಹೇಳ್ರಿ ನಿಮ್ಮ ಸ್ಟೋರಿ, ಯಾವ್ಯಾವ ರೀತಿ ಆಯಿತು, ಏನು ಪ್ರಾಬ್ಲಮ್ ಇತ್ತು? ನಮ್ಮದು 1 ಮಂತ್ ಟ್ರೀಟ್ಮೆಂಟ್ ತೊಗೊಂಡಿದ್ರಿ ವಿತ್ ಮಂಕಿ ಡಯಟು. ಅದು ಹೆಂಗಾಯಿತು? ಎಷ್ಟೋ ಜನಕ್ಕೆ ನೀವು ಒಂಥರ ದೇವ್ರ ಸ್ವರೂಪ. ಯಾಕೆಂದರೆ ಇವೆಲ್ಲ ಪ್ರಾಬ್ಲಮ್ಸ್ ಬಂದರೆ ನಾನು ಸಾಯೋವರೆಗೂ ಈ ನೋವಿಂದ ನರಳಬೇಕಪ್ಪ ಅಂತ ಇರ್ತೈತೆ. ಆ ನರಳಬಾರ್ದು, ಅವ್ರಿಗೆ ಖುಷಿ ಆಗಿರಬೇಕು. ಹೇಳ್ರಿ. ಫಸ್ಟ್ ಪೆನಾಡೋಲ್ 12 lakhs ಮತ್ತು ಲ್ಯಾಕ್ಸಿಸ್ ತಗೋತಾ ಇದೆ ಸರ್. ರಾತ್ರಿ ಇಡೀ ಯೂರಿನ್ ಪಾಸ್ ಮಾಡ್ತಾ ಇರಬೇಕು, ಅದು ನಿದ್ರೆ ಸರಿ ಹೋಗ್ತಾ ಇರಲಿಲ್ಲ. ಆಮೇಲೆ ಸರ್ಜರಿ ಆಯಿತು, ಮಣಿಪಾಲಲ್ಲಿ ಸರ್ಜರಿ ಆಯಿತು. ಸರ್ಜರಿ ಆದಮೇಲೆ ಒಂದು 10-12 ವರ್ಷ ಚೆನ್ನಾಗಿದ್ದೆ. ಅದಾದಮೇಲೆ BP ಆಗೋಯಿತು. BP ಕಂಟ್ರೋಲ್ ಮಾಡೋಕ್ಕಾಗ್ತಾರೆ 200/100. ಆಮೇಲೆ ಸರ್ಜರಿ ಆದಮೇಲೆ ಮತ್ತೆ ಅದೇ ಥರನೇ ಅದೇ ಲೆವೆಲಾಗಿತ್ತು. ಮತ್ತೆ ಮಾತ್ರ ಕಂಟಿನ್ಯೂ ಮಾಡಿದ್ರು. ನನಗೆ ಮತ್ತೆ ಇಲ್ಲಿ ಎದೆಯಲ್ಲಿ ಚುಚ್ಚಿದಂಗೆ ಆಗುತ್ತೆ ಅನ್ನೋದಕ್ಕೆ ಅವರು ಇನ್ನು ಈ ಪೇಸ್ ಮೇಕರ್ ರಿಮೂವ್ ಮಾಡಿ ಬೇರೆ ಪೇಸ್ ಮೇಕರ್ ಹಾಕ್ತೀನಿ ಅಂತಂದರು. ಈಗ 2 ಲೇಯರ್ ಹೋಗಿದೆ ಅಂತೆ, ಅದು 3 ಹಾಕ್ತೀನಿ ಅಂದರು. ಆದರೆ ಅವರು ನಾನು ಒಪ್ಪಲಿಲ್ಲ. ಅದು ಬೇರೆ ಎಲ್ಲ ದಾರಿ ಹುಡ್ಕೊಳ್ಳೋ ಅಂದ್ಬಿಟ್ಟಿದ್ದಾನೆ. ನಿಮ್ಮದು ಒಂದು ಯೂಟ್ಯೂಬಲ್ಲಿ ನಾನು ನೋಡಿದಾಗ ಇದು ಗೊತ್ತಾಯ್ತು, ಇದೊಂದು ಟ್ರೈ ಮಾಡೋಣ ಅಂದ್ಬಿಟ್ಟಿದ್ದಾನೆ. ನಾನು ಮನೇಲಿ ಹಾಸ್ಪಿಟ್ಲ್ಗಂತೂ ಬರಲಿಲ್ಲ. ನಿಮ್ಮದು ಒಂದು ಅಗಸೆ ಮಜ್ಜಿಗೆನ ಒಂದು 4-5 ಟೈಮ್ ಕುಡಿಯೋಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಚೇಂಜಸ್ ಆಯಿತು. ಎಷ್ಟು ಚೇಂಜಸ್ ಆಯಿತು? ಚೇಂಜಸ್ ಆಯಿತು ಅಂದರೆ ಹೇಳೋಕ್ಕೆ ಆಗ್ತಾ ಇಲ್ಲ. ಅದು ನೀವು ನಂಬೋಕೆ ಬಿಡ್ತಾ ಇಲ್ಲ. ಯಾರಿಗೆ ಹೇಳಿದ್ರೆ ನಂಬಲ್ಲ. ಆಯಿತು. ಅದು ನನ್ನ ಸ್ವಂತ ಅನುಭವದಿಂದ ನಾನು ಇದನ್ನು ನೋಡ್ಕೊಂಡಿದ್ದೀನಿ. ಆದರೂ ಅಗಸೆ ಮಜ್ಜಿಗೆ ಕುಡಿತಾ ಇರೋದ್ರಿಂದ ನಿದ್ದೆನ ಚೆನ್ನಾಗಿ ಮಾಡ್ತೀನಿ, ಆಕ್ಟಿವ್ ಆಗಿ ಕೆಲಸ ಮಾಡ್ತೀನಿ, ಎಲ್ಲ ಕೆಲಸನೂ ಮಾಡ್ತೀನಿ. ಅಂದರೆ ವೇಟ್ ಎತ್ತಕ್ಕಾಗಲ್ಲ. ಈ ಆಫೀಸ್ ವರ್ಕ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ನಿಮ್ಮನ್ನು ನೋಡಬೇಕು ಅನ್ನೋದಕ್ಕೆ ಹುಡುಕ್ದೆ, ಅಡ್ರೆಸ್ ಸಿಕ್ತು. ಹೋದ ತಿಂಗಳು 1ನೇ ತಾರೀಕು ಜನವರಿಲಿ ಬಂದಿದ್ದಾನೆ. ನಿಮ್ಮನ್ನು ಭೇಟಿ ಮಾಡಿ ಹೋದಾಗ ನಿಮ್ಮ ಮೆಡಿಸಿನ್ ಎಲ್ಲ ತಗೊಂಡಿದ್ದೀನಿ. ಈಗ ನನಗೆ ಎಷ್ಟೋ ಹೇಳೋಕ್ಕಾಗಲ್ಲ, ಅದೆಲ್ಲ ಹೇಳೋಕ್ಕೆ ಅನುಭವಿಸ್ಬೇಕು. ಅನುಭವಿಸಿದ್ರೆ ಮಾತ್ರ ಗೊತ್ತಾಗೋದು. ಈಗ ನಮ್ಮ ವಿಷಯ ನಮ್ಮ ಮಾತೇ ಬರ್ತಾ ಇಲ್ಲ ಹೇಳೋದಕ್ಕೆ. ಅಷ್ಟು ಖುಷಿ ಆಗಿದೆ. ಹೇಳೋಕ್ಕಾಗೋದಿಲ್ಲ, ಇಲ್ಲ ಶಬ್ದದಲ್ಲಿ ಹೊರಡ್ಸೋಕ್ಕಾಗಲ್ಲ. ಏನೇನು ಮಾತ್ರೆ ಬಿಟ್ಟಿದ್ರಿ ಈಗ? BP ಇದೊಂದು ಮಾತ್ರೆ ಬಿಟ್ಟಿದ್ದೀನಿ, ಶುಗರ್ದೊಂದು ಬಿಟ್ಟಿದ್ದೀನಿ. ಓಕೆ. ಈಗ ಏನೇನು ತಗೊಳ್ತಾ ಇದ್ರಿ? ಈಗ ಅಸಿಟ್ರಾಮ್ ಅಂತ ತಗೋತಾ ಇದ್ದೀನಿ, ಮತ್ತೆ ಥೈರಾಯ್ಡ್ ಅಂತ. ಓಕೆನಪ್ಪ, ಥ್ಯಾಂಕ್ ಯು.